ವಿಡಿಯೋ ಚಾಲೈತ್ರಿ. ನಮಸ್ಕಾರ ರೈತ ಬಂದವ್ರಿಗೆ. ನಾನು ಮಡ್ಯಾಳಪ್ಪ ಅಂತೇಳಿ JT ಗ್ರೋಮರ್ ಮ್ಯಾನೇಜರ್. ಇವತ್ತಿನ ದಿವಸ ವಿಡಿಯೋ ಮಾಡಕ್ ಕಾರಣ ಏನಂದ್ರೆ, ಇಲ್ಲಿ ಹುಲ್ಲೂರ ರೈತರು ನಮ್ಮ ಸ್ಟೋರಿ ಬಂದಿದ್ದಾರೆ. ಮೊದ್ಲು ಅವ್ರ ಹೊಲಕ್ಕೆ ಹೋಗಿ ನಾವು ಕಬ್ಬಿಗೆ ಯಾವ ರೀತಿ ಏನ್ ಮಾಡ್ಬೇಕು, ಹೆಂಗೆ ಹಾಕ್ಬೇಕು, ಅವ್ರದ್ದು ಸ್ವಲ್ಪ ಬೆಳವಣಿಗೆ ಬಹಳ ಕುಂಠಿತ ಆಗಿತ್ತು. ಅವ್ರಿಗೆ ನಮ್ಗೆ ಗ್ರೋಮರ್ ಕಂಪನಿ ಕಡೆಯಿಂದ ಅವ್ರಿಗೆ ರೆಕಮೆಂಡ್ ಮಾಡಿದ್ದೆ. ಏನ್ ರೆಕಮೆಂಡ್ ಮಾಡಿದ್ದೆ ಅಂದ್ರೆ, ಇದು ಮನಾಸೈಲನ್ನ 1 ಎಕರೆಗೆ 1 ಲೀಟರ್ ಅಂತೇಳಿ ನಾನು ರೆಕಮೆಂಡ್ ಮಾಡಿದ್ದೆ. ಮತ್ತೆ DAP ಯೂರಿಯಾ ಯಾವುದೇ ಗೊಬ್ಬರದಾಗ ಕೊಡ್ರಿ, ಕೆಮಿಕಲ್ ಗೊಬ್ಬರನ ಭೂಮಿ ಕಡಿಮೆ ಮಾಡ್ರಿ, ಅದ್ರ ಜೊತೆ 1 ಲೀಟರ್ ಎಣ್ಣೆ ಹಾಕಂತ ಹೇಳಿದೆ. ಅಂದ್ರೆ ಉದಾಹರಣೆ ಸರ್ವೇ ಸಾಮಾನ್ಯ ಎಲ್ಲರೂ ಏನದ 1 ಎಕರೆಗೆ 2 ಚೀಲ DAP 2 ಚೀಲ ಯೂರಿಯಾ ಹಾಕ್ತಿರಿ. ಅದಕ್ಕೆ ನಾವೇನ್ ಹೇಳಿದ್ದೇವೆ ಅಂದ್ರೆ ಅವ್ರಿಗೆ 1 ಎಕರೆಗೆ 1 ಚೀಲ DAP ಅರ್ಧ ಚೀಲ ಯೂರಿಯಾ ಹಾಕಂತ ಅವ್ರಿಗೆ ಹೇಳಿದ್ದೆ ನಾನು. ಯಾರಂದ್ರೆ ಆ ರೈತರು ಇವರೇ. ಗೌಡ್ರ ನಮಸ್ಕಾರ ರೀ. ಎಷ್ಟಕ್ಕೆ ಕಬ್ಬಿ ಹಾಕಿರಿ? ಎಷ್ಟು ಎಕರೆಕ್ಕೆ? ನಾವೊಂದು ಈಗ 8 ಎಕರೆ ಹಾಕಿನ್ರಿ. 8 ಎಕರೆಗೆ ಹಾಕಿರಿ. ಇದು ಎಷ್ಟು ಲೀಟರ್ ಹಾಕಿರಿದು? 8 ಎಕರೆ ಒಂದ್ ಹಾಕಿನ್ರಿ. ಎಕರೆಗೆ 1 ಹಾಕಿರಿ. ಗೊಬ್ಬರ ಎಷ್ಟು ಹಾಕಿರಿ? ಗೊಬ್ಬರ 2 ಚೀಲ ರೀ. 1 ಚೀಲ ಯೂರಿಯಾ 1 ಚೀಲ DAP. ಅಂದ್ರ 3 ಎಕರೆ ಲೆಕ್ಕ. 3 ಎಕರೆ. ಹಾ, ಅಂದ್ರೆ 1 ಎಕರೆಗೆ ನೀವು 1 ಚೀಲ DAP ಅರ್ಧ ಚೀಲ ಯೂರಿಯಾ ರೀ, 1 ಲೀಟರ್ ಎಣ್ಣೆ ಹಾಕಿ. 1 ಲೀಟರ್ ಎಣ್ಣೆ ರೀ. 8 ಎಕರೆಗೆ ಹಾಕಿರಿ. 8 ಎಕರೆ ಬದಲಾವಣೆ ಮೊದಲ ಹೆಂಗಿತ್ತು? ಮೊದಲ ಏನ್ ಇದ್ದಿಲ್ರಿ. ಈಗ ಇದು ಹಾಕಿದ ಬಳಕ ಮರಿ ಸಂಖ್ಯೆ ಹೆಚ್ಚಾಗ್ಯಾವ, ಕಲರ್ ಬಂದ್ರಿ, ಪೂರಾ ಚೇಂಜ್ ಆಗ್ಯದ. ಕಾಪ್ ಚೇಂಜ್. ಈಗ ಮೊದಲ ಹಾಕಕ್ಕಿಂತ ಈಗ ಏನ್ ಫರಕ್ ಆಗಿದೆ? ಬಾಳ ಫರಕ್ ಆಗ್ಯದ. ಮೊದಲ ಹಾಕದಾಗ ಹಾಕ ಮುಂದ್ ಏನು ಇದ್ದಿಲ್ಲ ಕಬ್ರಿ, ಹಾಕ ಬಳಕ ಚೇಂಜ್ ಆಗ್ಯದ. ಅಂದ್ರೆ ಇದು ಬದಲಾವಣೆ ಆತ. ಬದಲಾವಣೆ ಏನ್ ಮಾಡತ್ತಾರ? ಬದಲಾವಣೆ ಆಗ್ತಾರೆ. ರೈತರಿ ಹೊರಗ ಆಗ್ರೋದವ್ರ ಏನ್ ಮಾಡತ್ತಾರಿ, ಸುಮ್ನೆ ಜಾಸ್ತಿ ಗೊಬ್ಬರ ಬಳಸ್ರಿ, ಜಾಸ್ತಿ ಯೂಸ್ ಮಾಡ್ರಿ ಅಂತಾರಿ. ಅದು ಬಳಸೋದ್ರಿಂದ ನಮ್ ಬೆಳೆಗಳು ಕಡಿಮೆ ಇಳುವರಿ ಬರ್ಲಾತಾವ್ರಿ. ಹೌದ್ರಿ. ಇದರಿಂದ ನೀವು ಹೇಳೋ ಲೆಕ್ಕಕ್ಕೆ ಇದು ಹಾಕ್ಬೇಕ್ರಿ, ಇಳುವರಿನೂ ಸರಿಯಾಗಿ ಬರ್ತದ್ರಿ, ಕಬ್ಬನು ಸರಿಯಾಗಿ ಆಗ್ತರಿ. ಮರಿ ಸಂಖ್ಯೆ ಹೆಚ್ಚಾಗ್ಯದ್ರಿ. ನಮ್ಗೆ ಮರಿ ಸಂಖ್ಯೆ ಹಾಕದ ಬಳಕೆ ಹೆಚ್ಚಾಗ್ಯದ್ರಿ. ಆಯ್ತಾ ಕಬ್ಬ ಕಲರ್ನು ಇರ್ತದ್ರಿ. ಕಲರ್ ಬೇಸ್ಟ್ ನೀರ್ ಬಿಟ್ರು ಬೆಳಗ್ಗೆ ಆಗಲ್ರಿ. ಬಿಳ್ಚನ ಮಾತೇ ಇಲ್ರಿ. ಮೊದಲ ಏನದ ಬಿಳ್ಚ ಆಗ್ತಿದ್ರಿ, ಹಾಕದ ಬಳಕ ಕಲರ್ ಕಬ್ಬ ಬರ್ಲಕ್ಕ ನೊರ್ಜ ಬೂರೋ ಯಾವ್ದೇ ರೀತಿ ರೋಗ ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ರಿ. ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ರಿ. ಸರಿಯಾಗದ. ಈಗ 10 ಲೀಟರ್ ತಗೊಳಕತ್ತಿ ಸರ್. ಬೇರೆ ಇಲ್ರಿ, ಅದಕ್ಕೆ ನೆಕ್ಸ್ಟ್ ಹಾಕ್ಬೇಕತ್ರಿ. ಅದಕ್ಕೆ 2 ಹಾಕ್ಬೇಕತ್ ತಗೊಳಕತ್ತೀನ್ರಿ. ಹಾಕಿದಕ್ಕೆ ಹಾಕ್ಬೇಕತ್ರಿ. ಮತ್ತೆ ಎರಡನೇ ಡೋಸ್ ಇದು. ಯಾಕ್ರಿ ಮತ್ ಇದ್ ಬಿಟ್ಟು ಮತ್ತೊಂದು 4 ಬೇರೆ? ಇಲ್ಲ ಇದು ಸರಿಯಾಗದ, ಇದಕ್ಕೆ ಹಾಕ್ಲಕತ್ತೀನ್ರಿ. ಅಂದ್ರೆ ಗೊಬ್ಬರ ಕೂಡ ಕಳಿಸಿ ಬಿಡದ್ರಿ ಇದು. ಈಗ DAP ಯೂರಿಯಾ ಅಂತೂ ಹೆಂಗ ಹಾಕ್ತಿವಿ, ಅದ್ರಾಗ ಎಕರೆಕ್ 1 ಲೀಟರ್ ಹಾಕೋತ ಹೋಗ್ಬಿಡೋದು. ಅಂದ್ರೆ ಇದು ಜಾಸ್ತಿ ನಿಮ್ಗೆ ಅಂದ್ರಿ ಕಲರ್ ಕಬ್ಬ ಎಷ್ಟ್ ನೀರ್ ಹೆಚ್ಚಕಮ್ಮ ನೀರ್ ಬಿಟ್ರು ಕಲರ್ ಚೇಂಜ್ ಆಗಲ್ರಿ, ಬಿಳ್ಸಾಗಲ್ರಿ ಕಬ್ಬ. ಅದ್ರ ಮರಿ ಸಂಖ್ಯೆ ಹೆಚ್ಚಾಗ್ತದ. ಸಂಖ್ಯೆ ಗಿಡ ಬೆಳವಣಿಗೆ ಆಗ್ತದ. ಕಬ್ಬಿನ ಲಕ್ಷಣ ಹೆಂಗ ಬಾರಿ ಕಲರ್ ಬರ್ತದ್ರಿ. ಇದೇ ರೀತಿ ಎಲ್ಲಾ ರೈತರಿಗೆ ಹಿಂಗೆ ನಿಮ್ಮಿಂದ ಪ್ರಚಾರ ಆಗ್ಲಿ. ಇಲ್ಲ ಸರಿಯಾಗದ ಸರ್, ಸರಿಯಾಗದ. ಇಲ್ರಿ, ಯಾಕಂದ್ರೆ ಯಾವ್ದು ಬೆಳವಣಿಗೆ ಆದ್ರೆ ಇದು ನೀವು ರೈತರು ನಾವ್ ಹೇಳಿದ್ರೆ ನಮಗಿಲ್ಲ. ಇಲ್ಲ, ಇವ್ರು ರೈತರು ಹೇಳಿದ್ರೆ ಸ್ವಲ್ಪ ನಂಬಿಕೆ ನಮಗೇನ್ ಗೊತ್ತಿದ್ದೀರ ಅದು. ಇಲ್ಲ ಹಾಕಿ ನೋಡ್ರಿ, ನಿಮ್ಗೆ ಗೊತ್ತಾಗ್ಬಿಡ್ತದ. ಮತ್ತವ್ರಿಗೆ ಹೇಳ್ತೀವಿ ಇದು ಚಲೋದಪ್ಪ, ನಾ ಹಾಕಿವಿ ನೋಡ್ರಿ. ಸ್ವಲ್ಪ ದೊಡ್ಡ ಗೋಕುಡಿ ಅಲ್ರಿ. ನೀವ್ ಎಷ್ಟು ಲೀಟರ್ ಹೋಗಿದ್ರಿ? ನಾವು ಒಂದ್ 3 ಲೀಟರ್ ಹೋಯ್ತೇವ್ರಿ. ಈಗ 3 ಲೀಟರ್ ಹೋಗಿದ್ರ? ಅವ್ರು ಹೇಳಿದ್ ರಿಸಲ್ಟ್ ನೋಡ್ರಿ. ಮತ್ತೆ ನೆಕ್ಸ್ಟ್ ಟೈಮ್ ಹತ್ತಿ ಹಾಕ್ಲಿ ಬೇಕಾಗ್ತದ. ನಾವು ನೀವ್ ಎಷ್ಟು ಲೀಟರ್ ಹೋಯ್ತ್ರಿ? ನಾವೊಂದ್ 5 ಲೀಟರ್ ಹೋಗ್ಬೇಕಂತ ಮಾಡಿದೇವ್ರಿ. ಇವ್ರ ಕಬ್ಬಿ ಹೇಳಿದ ಪ್ರಕಾರ ಇದು ಹೆಂಗ್ ಬರ್ತದ ಅನ್ಸಿದ್ದೈತಿ ವಿಚಾರ ಮಾಡಿದವ್ರಿ. ಇವ್ರು ಹೇಳಿದ ಪ್ರಕಾರ ಚಲೋ ಅನ್ಸಕತ್ತ 5 ಲೀಟರ್ ಹೋಗ್ಬೇಕಂತ. ಅವ್ರದೇ ಕಬ್ಬು ನೀವ್ ನೋಡ್ಬೇಕಾಗಿತ್ತಂದ್ರ ನಿಮ್ಮ ಮೊಬೈಲ್ದಾಗೆ ನಂದು ಯೂಟ್ಯೂಬ್ ಚಾನಲ್ ಅದ್ರಿ, MEADO ಅಂತ ಹೊಡಕಿದ್ರೆ 1/1 ಹೊಡೆದೈತು. ಯೂಟ್ಯೂಬ್ ದಾಗ ಇರ್ತದ, ಅದ್ ನೋಡಿ ಚೆಕ್ ಮಾಡ್ತಾರೆ. ಸರಿಯಾಗತ್ತವ್ರಿ.